ಈ ನಾಡಿನ ಒಂದು ಜೀವ ಅಂತ ಹೇಳಿದ್ರೆ ರೈತರು. ರೈತರಲ್ಲೇ ಇದ್ರೆ ಶ್ರೀಮಂತರಲ್ಲೇ ಹೇಗೆ ಊಟ ಮಾಡ್ತಾರೆ, ಹೇಗೆ ತಿಂತಾರೆ? ರೇಟ್ ಚೆನ್ನಾಗಿದೆಯಾ ಈಗ? ಇಲ್ಲ ಸರ್, ಮೊನ್ನೆ ಸತಿ ಚೆನ್ನಾಗಿ ಸಿಕ್ಕಿದೆ ಸರ್. ನಿನ್ನೆ ಒಂದು 6 ರೂಪಾಯಿ ಸಿಕ್ಕಿದೆ ಸರ್. ರಂಜಾನ್ನಲ್ಲಿ 15 ರೂಪಾಯಿ ಕೊಟ್ಟಿವಿ ಸರ್. ರಂಜಾನ್ ಮುಗಿದ ಕೂಡಲೇ ಅರ್ಧ ಕಮ್ಮಿ ಆಗಿದೆ ಸರ್. ಕರ್ನಾಟಕದ ಮಣ್ಣು ಅಂತ ಹೇಳಿದ್ರೆ ಒಂದು ಫಲವತ್ತತೆ ಇರುವ ಮಣ್ಣು, ಇಲ್ಲಿ ಎಲ್ಲ ಕೂಡ ಸಿಗ್ತದೆ. ಹಳ್ಳಿಗಳಲ್ಲಿರುವವರಿಗೆ ಶುಗರ್ ಪ್ರೆಷರ್ ಏನಿಲ್ಲ. ನಮ್ಮೂರಲ್ಲಿ ಒಂದೊಂದು ಮನೆಯಲ್ಲಿ ಒಂದಿಬ್ಬರು ಪೇಷಂಟ್ ಗ್ಯಾರಂಟಿ ಶುಗರ್. ಎಷ್ಟು ಪಡಿಬಹುದು ಕಷ್ಟಪಟ್ರೆ? ಅದರಲ್ಲಿ ಹೇಳಕ್ಕಲ್ಲ ಸರ್, ಕೋಟಿನೂ ಬೆಳಿಬೋದು, ಏನಿಲ್ಲದಂಗೆ ಆಗ್ಬೋದು ಸರ್. ರೈತರ ಜೀವನ ಎಲ್ಲ ಅವನ ದೇವರ ಮೇಲೆ ಭರವಸೆ ಮಾಡಿಕೊಂಡು ಹಾಕಿ ಬಿಡುದು. ಶಿವಾನಂದ ಮತ್ತು ಇಸ್ಮಾಯಿಲ್ ಒಳ್ಳೆ ಫ್ರೆಂಡ್ ಅಂತ. ಹೌದು ಸರ್, ನಮ್ಮ ಫ್ರೆಂಡ್. ಹೌದಾ? ಇವರು ಅಲ್ಲ ಸರ್, ಜೊತೆಗೆ ಸರ್, ಇಲ್ಲೇ ಸರ್, ಇವ್ರೂರಲ್ಲ ಜೊತೆಗೆ ಎಲ್ಲ ಹತ್ತಿರ ಇರೋದು. ಆ ಪ್ರೀತಿಯ ಸಂತೋಷ ಎಷ್ಟು ಕಾಲ ಇರ್ತದೆ ಆ ತನಕ ನೆಮ್ಮದಿ ಇರ್ತದೆ. ನಮಗಿಲ್ಲ. ಇಲ್ಲ ಸರ್, ಇದು ಪಪ್ಪಾಯಿ ಕಟಿಂಗ್ ಆದ್ಮೇಲೆ ಎಲ್ಲ ಕೆಡಿಸಿದ ಮೇಲೆ ಸರ್ ಇದನ್ನ ಕ್ರಾಪೇ ಬಿಡ್ತೀವಿ. ಓ ಹಾಗಿದೆ. ನಿನ್ನೆ ಒಂದು 7 ರಿಂದ 8 ಟನ್ ಹೋಗಿದೆ ಸರ್. 8 ಟನ್ ಆಗಿದೆ. 8 ಟನ್ ಹೋಗಿದೆ ಸರ್. ಈಗ ನನ್ನಷ್ಟು ದೊಡ್ಡದಿರೋದು ನೋಡಿ. ನಮ್ಮೂರಲ್ಲಿ ಯಾವ್ದಾದ್ರು ಕೆಲವು ಮನೆಗಳಲ್ಲಿ ಇರ್ತದೆ ದೊಡ್ಡ ಮರ, ನಮಗೆ ಕೈ ಕೂಡ ಈಗ ಹೈದರಾಬಾದ್ ಹೋಗ್ತದ? ಹೈದರಾಬಾದ್, ದೆಹಲಿ. ಓ ದೆಹಲಿ ಹೋಗ್ತದೆ ಇಲ್ಲಿಂದ? ಹ್ಞೂ ಸರ್, ದೆಹಲಿ. ಎಷ್ಟು ತಿಂಗಳು ಹಾಕಬೇಕಿದೆಲ್ಲ ಸರ್? ಇದೀಗ ಇಲ್ಲಿಗೆ ಒಂದು 8 ತಿಂಗಳ ಸರ್ ಹಾಕಿ. ಶಿವಾನಂದರವರು ಪ್ರೀತಿಯಿಂದ ಕೊಡ್ತಾ ಇರೋ ಉಡುಗೊರೆ. ಹ್ಞೂ ಸರ್. ಅದೇ ನಿಮ್ಮ ಹೆಸರೇನು? ಇಸ್ಮಾಯಿಲ್. ಇಸ್ಮಾಯಿಲ್. ಮುದನೂರು ಅಲ್ವಾ? ಹಾಂ, ಮದನೂರು. ಮುದನೂರು. ಪಪ್ಪಾಯಿ ತೋಟ? ಹಾಂ, ಪಪ್ಪಾಯಿ, ದಾಳಂಬ್ರೆ. ದಾಳಂಬಿ. ದಾಳಿಂಬೆ ಆಗ್ಲಿಲ್ವಾ? ದಾಳಂಬೆ ಇನ್ನೂ ಚಿಕ್ಕದಿದೆ. ಚಿಕ್ಕದಿದೆಯಾ? ಹಾಂ, ಇದು ಅದರಲ್ಲೆಲ್ಲ 3 ಐಟಮ್ 3 ಟೈಮ್ ಕಳಿಸಿದ್ದೀವಿ. ಯಾವುದು? ಇದು ಪಪ್ಪಾಳೆ. ಪಪ್ಪಾಯ. ನಿನ್ನೆ ಒಂದು ಲೋಡ್ ಹೋಗಿದೆ, ಮೊನ್ನೆ ಒಂದು ಲೋಡ್ ಹೋಗಿದೆ. ನಿನ್ನೆ ಹೋಗಿದ್ದಷ್ಟೇ? ನಿನ್ನೆ ಹೋಗಿದೆ. ಎಲ್ಲಿ ಕಳಿಸೋದು ಇದು? ಇದು ಅದು ನಮ್ಮ ಬ್ರದರಿಗೆ ಗೊತ್ತು, ಅವರೇ ಕಳಿಸೋದೆಲ್ಲ. ಹೌದಾ? ಇದೆಲ್ಲ ಅವರೇ ಮಾಡೋದು. ನಾವೇನು ಹೊಲದಲ್ಲಿ ಅಷ್ಟೇ ನೋಡ್ಕೊಂತ ಹೋಗ್ತಾ ಇರೋದು ಅಷ್ಟೇ. ಅವ್ರು ಏನಿದ್ರು ಎಲ್ಲ ನಮ್ಮ ಬ್ರದರೇ ಇನ್ಚಾರ್ಜ್ ತಗೊತಾರೆ. ಓಕೆ 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 ಓಕೆ. ಟೋಟಲ್ ಈ ಮುದನೂರಲ್ಲಿ ಎಷ್ಟು ಮನೆ ಎಷ್ಟಿದೆ ಟೋಟಲ್? ಟೋಟಲ್ಲು ಒಂದು 800 ಇದೆ. 800 ಮನೆ ಇದೆ. ಎಲ್ಲ ಏನು ಕೃಷಿ ಮಾಡ್ತಾರೆ ಎಲ್ಲರೂ ಕೂಡ? ಕೃಷಿ ಇದು ಪಪ್ಪಾಳಿ, ಮೆಕ್ಕೆಜೋಳ, ಒಟ್ಟು ಬಟ್ ಇದು ಕ್ರಾಸ್, ಇವು ಕಲ್ಲಂಗಡ, ಟೊಮಾಟೊ, ಬದನೆ, ಅವೆಲ್ಲ ನಾನಾ ನಮೂನಿ ಬೆಳಿತಾರೆ. ಎಲ್ಲರೂ ಕೂಡ ಜಾಸ್ತಿ ಕೃಷಿ ಮಾಡುವವರು ಇರೋದು? ಹಾಂ, ಕೃಷಿನೇ ಜಾಸ್ತಿ ಮಾಡೋದು. ಇದೆಲ್ಲ ಸ್ವಂತ ತೋಟದಲ್ಲಿ ಮಾಡೋದು ಅಲ್ಲ ಬೇರೆ? ಇದು ಸ್ವಂತ ತೋಟನೇ. ಇದು ಎಷ್ಟು ಎಕರೆ ಇದೆ ಇಲ್ಲಿ? ಇದು ಟೋಟಲ್ 2 ಎಕರೆ ಇರೋದು. 2 ಎಕರೆ. ದಾಳಿಂಬೆ ಮತ್ತು ಇದು ಪಪ್ಪಾಯ? ಟೋಟಲ್ ಇದು 2 ಮಿಕ್ಸ್ ಇರೋದು 2 ಎಕರೆ. ಈಗ ಇದು ಎಷ್ಟು ತಿಂಗಳು ಇದು ದಾಳಿಂಬೆ? ಇದು ಇನ್ನೂ ಬರ್ಬೇಕಂದ್ರೆ ಇನ್ನು ಒಂದು 1 ಇಯರ್ ಬೇಕು. ಒಂದು ವರ್ಷ ಬೇಕು. 1 ವರ್ಷ ಬೇಕು. ಇನ್ನೂ 1 ವರ್ಷ ದೊಡ್ಡದಾಗಬೇಕು. ದಾಳಿಂಬೆ ಸುಮಾರು ಎಷ್ಟು ಖರ್ಚು ಬೀಳ್ತದೆ ಗೊತ್ತಾ ನಿಮಗೆ? ಅದು ನಮ್ಮ ಬ್ರದರ್ಗೆ ಗೊತ್ತು. ಬ್ರದರ್ ಹತ್ರ ಕೇಳಬೇಕಲ್ಲ ಈಗೆಲ್ಲ. ಅದೇ ಅವ್ರು ಬರ್ತಾ ಇದ್ದಾರೆ. ಅಲ್ಲ ಬೇರೆ ಬೇರೆ ಕೃಷಿ ಮಾಡ್ತಾರೆ? ಹಾಂ, ಬೇರೆ ಬೇರೆ ಕೃಷಿ ಮಾಡ್ತಾರೆ. ಬಟ್ ಇವ್ರದ್ದು ಬೇರೆ, ನಮಗೆ ಇದು ಹೊಲ ಸಾಲ್ತಾ ಇಲ್ಲ ಅಂದ್ರೆ ಬೇರೆಯವ್ರದ್ದು ದುಡ್ಡಿಗೆ ಹಾಕ್ಕೊಂಡು ಮಾಡ್ತಾರೆ. ಅದು ಬೇರೆಯವ್ರದ್ದು ದುಡ್ಡಿಗೆ ಹಾಕೋದು ಹೇಗೆ? ಅದು ಅಂದರೆ ವರ್ಷಕ್ಕೆ ಇಷ್ಟು. ಇವಾಗ ಅವ್ರದ್ದು ನೀರು ಅದು ಇದೆ ಅಂದರೆ 1 ಎಕರೆಗೆ 20,000 ತೊಗೊತೀವಿ. ನೀರು ಬಟ್ ಎಲ್ಲ ಇದೆ ಅಂದರೆ 1 ಎಕರೆಗೆ 20,000. 1 ಎಕರೆಗೆ 20,000 ಒಂದು ವರ್ಷಕ್ಕೆ? ಲೀಸ್ಗೆ ತಗೊಳ್ಳೋದು? ಹಾಂ, ಲೀಸ್ಗೆ ತಗೊಂಡು ನಾವು ಕೃಷಿ ಮಾಡಿ 1 ವರ್ಷ ಏನು ಕೃಷಿ ಬಂದರೂ ಕೂಡ ನಮಗೆ? ಹಾಂ, ನಮಗೆ. ಅದು ಉಳಿದಿದ್ದು ಅವ್ರಿಗೇನು ವರ್ಷಕ್ಕೆ 20,000 ಇದೆಯಲ್ಲ ಅದನ್ನು ಕೊಡೋದು. ವರ್ಷದ ಲೆಕ್ಕನ ಅಲ್ಲ ಇದು? ಏನು ಒಂದು ಫಸಲು ಬರುವ ಆ ಲೆಕ್ಕನ? ವರ್ಷದ ಲೆಕ್ಕ. ವರ್ಷದ ಲೆಕ್ಕ. ವರ್ಷದ ಲೆಕ್ಕ. ಇನ್ನು ಅದಕ್ಕಿಂತ ಜಾಸ್ತಿ ವರ್ಷ ಬೇಕಾ? ನಾವು ತಗೋಬೋದು. ಅದೇ ನಿಮ್ಮ ಹೆಸರೇನು? ನಮ್ಮ ಸರ್ ಶಿವಾನಂದ. ಶಿವಾನಂದ. ಒಳ್ಳೆ ಹೆಸರು. ಶಿವಾನಂದ ಮತ್ತು ಇಸ್ಮಾಯಿಲ್ ಒಳ್ಳೆ ಫ್ರೆಂಡ್ ಅಂತ. ಹೌದು ಸರ್, ನಮ್ಮ ಫ್ರೆಂಡ್. ಹೌದಾ? ಹೌದು. ತುಂಬ ಖುಷಿ ಐತಿ ಹಳ್ಳಿಗಳಲ್ಲಿರುವ ಈ ಪ್ರೀತಿ ಸಂತೋಷ, ಈ ಖುಷಿ ಎಲ್ಲ ಕಾಣುವಾಗುಂಟಲ್ಲ, ಏನೋ ಒಂದು ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ಜೊತೆಯಾಗಿದ್ದುಕೊಂಡು. ನಿಮ್ಮದು ಈ ತೋಟ ಎಲ್ಲ ಎಷ್ಟು ಎಕರೆ ಜಮೀನು ಇದು ಹಾಕಿದ್ದೀರಿ? ಸರ್ ನಮ್ದು 2 ಎಕರೆ ಇದೆ ಸರ್. 2 ಎಕರೆ. ಇದು ಪಪ್ಪಾಯಿ? ಹೌದು ಸರ್. ಎಷ್ಟು ತಿಂಗಳು ಹಾಕಬೇಕಿದೆಲ್ಲ? ಸರ್ ಇದೀಗ ಇಲ್ಲಿಗೆ ಒಂದು 8 ತಿಂಗಳ ಸರ್ ಹಾಕಿ. 8 ತಿಂಗಳು. 8 ತಿಂಗಳಲ್ಲಿ ಎಷ್ಟು ಬಾರಿ ಫಸಲು ಬಂತು ಈಗ ಕಳಿಸಿದ್ದು? ಸರ್ 3 ಬಾರಿ ಬಂದಿದೆ. 3 ಬಾರಿ ಬಂತು. ಹಣ್ಣಾಗಿ ಎಲ್ಲ ಎಲ್ಲಿ ಕಳಿಸೋದು ಸರ್? ಹೈದರಾಬಾದ್. ಹೈದರಾಬಾದಿಗೆ ಹೋಗ್ತದಾ? ಹೈದರಾಬಾದ್, ದೆಹಲಿ. ಓ ದೆಹಲಿಗೆ ಹೋಗ್ತದೆ ಇಲ್ಲಿಂದ? ಹ್ಞೂ ಸರ್, ದೆಹಲಿ. ಅದಕ್ಕೇನು ದೊಡ್ಡದೇನು? ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದದ್ದು ದೆಹಲಿಯವರು ಕೂಡ ತಿಂದು ರುಚಿ ನೋಡಿ. ಹೌದು ಸರ್, ಹೌದು ಸರ್. ನಮ್ಮೂರಲ್ಲಿ ಯಾವುದಾದ್ರೂ ಕೆಲವು ಮನೆಗಳಲ್ಲಿ ಇರ್ತದೆ ದೊಡ್ಡ ಮರ, ನಮಗೆ ಕೈ ಕೂಡ ಈಗ ದೊಡ್ಡ ಮರದಲ್ಲಿ ಮೇಲೆ ಇರ್ತದೆ, ಅದು ಕೂಡ ಭಾರಿ ಕಡಿಮೆ. ಈ ರೀತಿ ಕೃಷಿ ಮಾಡಿ ತೋಟ ಮಾಡಿ ವಿಶಾಲಾಗಿ ಭಾರಿ ಕಡಿಮೆ ಇರುವುದಿಲ್ಲ. ಹೌದು ಸರ್. ನೀವು ಸಣ್ಣ ಈಗ ನನ್ನಷ್ಟು ದೊಡ್ಡದಿರೋದು ನೋಡಿ. ಹೌದು ಸರ್. ಇಲ್ಲ ನಿನ್ನೆ ಕಟಾವಾಗಿದೆ ಸರ್, ಇಲ್ಲ ಜಾಸ್ತಿ ತಣ್ಣ. ಅದೇ ಕಟಾವಾಗಿ ಆಗಿದೆ.
ಇದರಲ್ಲಿ ಒಂದೆರಡು ಹಣ್ಣು ತೋರಿಸಿದೆ, ಬಾಕಿ ಎಲ್ಲ ಹೋಯ್ತಲ್ಲ. ಇಲ್ಲ ಸರ್, ನಿನ್ನೆ ಹೋಗಿದೆ ಸರ್. ನಿನ್ನೆ ಒಂದು 7 ಇಂದ 8 ಟನ್ ಹೋಗಿದೆ ಸರ್. 8 ಟನ್ ಆಗಿದೆ. 8 ಟನ್ ಹೋಗಿದೆ ಸರ್. ನಿನ್ನೆ ಸರ್, ನಿನ್ನೆ ಇಷ್ಟೊತ್ತನೇ ಕಟಿಂಗ್ ಆಗ್ತಾ ಇತ್ತು. ಹೌದಾ? ಹೌದು ಸರ್. ನಾವು ಬಂದದ್ದು ಒಂದಿನ ಲೇಟ್ ಆಯ್ತಾ? ಹ್ಞೂ ಸರ್, ಜಗ್ಗಿತ್ತು ಸರ್ ಹಣ್ಣು. ಹೌದಾ? ಹೌದು ಸರ್. 7-8 ಟನ್ ಹೋಗಿದೆ. ನಿನ್ನೊಂದು 7.5-8 ಟನ್ ಹೋಗಿದೆ ಸರ್. 8 ಟನ್ ಹೋಗಿದೆ. ನೀವು ಇಲ್ಲಿಂದ ಡೈರೆಕ್ಟ್ ಹೈದರಾಬಾದ್ ಕಳಿಸ್ತೀರಾ? ಇಲ್ಲ ಸರ್, ನಾವು ಕಳ್ಸಲ್ಲ ಸರ್, ಬ್ರೋಕರ್. ಇಲ್ಲಿ ಬ್ರೋಕರ್ ಇರ್ತಾರೆ. ಹೌದು ಸರ್. ಈಗ ರೇಟ್ ಚೆನ್ನಾಗಿದೆಯಾ ಈಗ? ಇಲ್ಲ ಸರ್, ಮೊನ್ನೆ ಸತೆ ಚೆನ್ನಾಗಿ ಸಿಕ್ಕಿತ್ತು ಸರ್. ಹ್ಞೂ. ನಿನ್ನೆ ಒಂದು 6 ರೂಪಾಯಿ ಸಿಕ್ಕಿದೆ ಸರ್. ಹೌದಾ? ಈಗ 6 ರೂಪಾಯಿ ಅಂತ ಹೇಳಿದ್ರೆ ಎಷ್ಟಕ್ಕೆ? ಒಂದು ಕೆ ಜಿ 6 ರೂಪಾಯಿ. ಕೆ ಜಿ 6 ರೂಪಾಯಿ ಸರ್. ಮೊನ್ನೆ ಹಿಂದಿನ ಸತೆ ಕೊಟ್ಟದ್ದು 14-15 ಕೊಟ್ಟಿದ್ದೀವಿ ಓ, ಸರ್. ಕಡಿಮೆ ಇತ್ತಾಗಾದ್ರೆ. ಭಾಳ ಕಮ್ಮಿ ಐತೆ ಸರ್ ಈಗ. ಅರ್ಧಕ್ಕೆ ಅರ್ಧವಂತಲ್ಲ. ಹ್ಞೂ ಸರ್. ಎಲ್ಲದರಲ್ಲೂ ಕೂಡ ತುಂಬ ಕಷ್ಟ ಈಗ. ರಂಜಾನ್ ತಿಂಗಳತ್ತಲ್ಲ ಸರ್, ಹಾಂ. ಅವಾಗ 2 ಟೈಮ್ 15 ರೂಪಾಯಿ ಕೊಟ್ಟಿವಿ ಸರ್. ಹೌದಾ? ಹ್ಞೂ ಸರ್. ಈಗ ಒಂದು ತಿಂಗಳು ಮುಂಚೆ ಅಷ್ಟು ಕಡಿಮೆ ಇತ್ತು. ರಂಜಾನ್ನಲ್ಲಿ 15 ರೂಪಾಯಿ ಕೊಟ್ಟಿವಿ ಸರ್. ಈಗ 6 ರೂಪಾಯಿಗೆ. ಹ್ಞೂ ಸರ್. ಖಾಲಿ ಒಂದು ತಿಂಗಳ ಒಳಗೆ ಒಂದೇ ತಿಂಗಳ ಅರ್ಧಕ್ಕಿಂತ ಕಡಿಮೆ. ರಂಜಾನ್ ಮುಗಿದು ಬಿಟ್ಲೇನೆ ಅರ್ಧ ಕಮ್ಮಿ ಆಗಿದೆ ಸರ್. ಏನು ಕಾರಣ ಏನು ಅಷ್ಟು ಕಮ್ಮಿ ಆಗ್ಲಿಕ್ಕೆ? ಅಂದ್ರೆ ರಂಜಾನ್ ತಿಂಗಳಲ್ಲಿ ರೋಜೆ ಇರ್ತಾರಲ್ಲ ಸರ್, ಹಾಂ. ಹಣ್ಣು ಆಗ ತುಂಬ ಹಣ್ಣು ಯೂಸ್ ಆಗ್ತದೆ. ರಂಜಾನ್ ತಿಂಗಳಲ್ಲಿ ಹಣ್ಣು ನಾನು ಕೂಡ ಕೆಲವು ಕಡೆ ಕೇಳಿದ್ದೇನೆ, ರಂಜಾನ್ ತಿಂಗಳಲ್ಲಿ ಹಣ್ಣು ಹಂಪಲೆಲ್ಲ ಚೆನ್ನಾಗಿ ಜಾಸ್ತಿ ವ್ಯಾಪಾರ ಆಗ್ತದೆ, ಒಳ್ಳೆ ರೇಟಲ್ಲಿ ಹೋಗ್ತದೆ. ಅಲ್ಲಿ ರೋಜೆ ಇರ್ತಾರಲ್ಲ ಸರ್, ರೋಜಾ ಇರ್ತಾರಲ್ಲ, ಅವಾಗ ಹಣ್ಣು ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಈಗ ನಿಮ್ಮ ಊರಲ್ಲೆಲ್ಲ ರೋಜಾ ಇರ್ತಾರ ಎಲ್ಲರೂ ಕೂಡ? ನಮ್ಮೂರಲ್ಲಿ ಇರ್ತಾರೆ. ಇರ್ತಾರೆ ಸರ್. ಇಫ್ತಾರ್ ಕೂಟ ಎಲ್ಲ ನಡೀತಾ ಇರ್ತದೆ ಎಲ್ಲ? ಎಲ್ಲ ನಡೀತದೆ ಸರ್. ಈಗ ಇಲ್ಲಿ ಮಸೀದಿ ಎಲ್ಲ ಆದ ನಂತರ ಮತ್ತೆ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇಂಪ್ರೂವ್ಮೆಂಟ್ ಆಗಿದೆ. ಹ್ಞೂ ಸರ್. ಈ ಗುರುಗಳು ಪರಿಚಯ ಇದೆಯಾ? ಹ್ಞೂ ಸರ್, ನೋಡಿದ್ವಿ ಸರ್. ತಂಬಿ ಸರ್, ಇದು ಒಂದೀಗ 12-13 ತಿಂಗಳಾಯ್ತು ಸರ್. ಈಗ 13 ತಿಂಗಳಿಗೆ ಹಾಕಿ ಆಯಿತು. ಹ್ಞೂ ಸರ್. ಇನ್ನು ಕೂಡ ತೆಗಿಲಿಕ್ಕೆ ಟೈಮ್ ಆಗಲಿಲ್ಲ? ಇಲ್ಲ ಸರ್, ಇದು ಪಪ್ಪಾಯಿ ಕಟಿಂಗ್ ಆದಮೇಲೆ ಎಲ್ಲ ಕೆಡಿಸಿದ ಮೇಲೆ ಸರ್ ಇದನ್ನು ಕ್ರಾಪೇ ಬಿಡ್ತೀವಿ. ಓ, ಹಾಗಿದೆ. ಹ್ಞೂ ಸರ್. ಈಗ ಬೆಳೆಸ್ತಾ ಇದ್ದೀವಿ ಸರ್. ಈಗ ಬೆಳೆಸ್ತಾ ಇರೋದು ಅಷ್ಟೇ. ಹ್ಞೂ ಸರ್. ಈಗ ಕ್ರಾಪಿಗೆ ಬೇಡ ಇನ್ನಷ್ಟು ಟೈಮ್ ಬೇಕಿದು? ಇದು ಕ್ರಾಪಿ ಬಿಡಕ್ಕೆ ಸರ್, ಇದು ಇನ್ನು 4-5 ತಿಂಗಳು ಬೇಕು ಸರ್. ಬೇಕು. ಇನ್ನು ದಾಳಿಂಬೆ ಆಗಲಿಕ್ಕೆ? ದಾಳಿಂಬೆ ಆಯ್ಕೆ ಮುಂದಿನ ವರ್ಷ ಸರ್. ಮುಂದಿನ ವರ್ಷ? ಮುಂದಿನ ವರ್ಷ ಈ ದಿನಕ್ಕೆ ಹಣ್ಣು ಇರುತ್ತೆ ಸರ್. ಓ, ಈ ದಿನಕ್ಕೆ ಹಣ್ಣಾಗಿರ್ತದೆ. ಹ್ಞೂ ಸರ್. ಅದು ಇದಕ್ಕೆ ಒಂದು ಇಂಥ ಟೈಮಲ್ಲಿ ಆಗೋದು, ಈ ಟೈಮಲ್ಲಿ ಈ ತಿಂಗಳಲ್ಲಿ ಆಗೋದು, ಆ ರೀತಿ ಏನಾದರೂ ಇದೆಯಾ? ಅಲ್ಲ ಎಲ್ಲ ವರ್ಷ ಪೂರ್ತಿ ಆಗ್ತದೆ? ಯಾವ ಸರ್ ಇದು ದಾಳಂಬ್ರಿ ಸರ್? ಹಾಂ, ದಾಳಿಂಬ್ರಿ ಸರ್. ಇದು ನಾವು ಬೇಸಿಗೆ ಟೈಮಲ್ಲಿ ಬಿಡ್ತೀವಿ ಸರ್. ಹ್ಞೂ. ಮಳೆಗಾಲಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಇರುತ್ತಲ್ಲ ಸರ್, ಕಷ್ಟ ಆಗ್ತದೆ. ಹಾಂ, ಕಷ್ಟ ಆಗುತ್ತೆ ಸರ್. ಔಷಧಿ ಸ್ಪ್ರೇ ಮಾಡೋಕ್ಕಾಗಲ್ಲ. ಆಗಲ್ಲ. ಇದು ಸರ್ ಯಾವಾಗಾದ್ರೂ ಬಿಡ್ಬೋದು. ಯಾವಾಗ ಬರ್ಬೋದು? ವರ್ಷದಲ್ಲಿ ಎಷ್ಟು ಬಾರಿ ಪಡಿಬೋದು ಈ ಪಪ್ಪಾಯಿ? ಪಪ್ಪಾಯಿ ಚೆನ್ನಾಗಿ ಬೆಳೆಸಿದೆ ಸರ್. ಇದು ಒಳ್ಳೆ ಲಾಭ ಐತೆ ಸರ್. ಇದು ಹ್ಞೂ. ಚೆನ್ನಾಗಿ ಸರ್. ವರ್ಷ ನನಗೆ ಎಲ್ಲಕ್ಕಿಂತ ಖುಷಿಯಾಗಿದೆ, ನೀವೆಲ್ಲ ಒಂದು ಫ್ರೆಂಡ್ಸ್ ಆಗಿ ಒಟ್ಟೆ ನಮ್ಮ ಭಾಳ ಕ್ಲೋಸ್ ಸರ್. ನಮ್ಮ ಮಾವ. ಹೌದಲ್ಲ? ನಾವು ಊರಲ್ಲಿ ಇದ್ದಿಲ್ಲ ಸರ್, ಮಾವು ಫೋನ್ ಮಾಡಿದ್ನಲ್ಲ, ಹಂಗೆ ಮನೆ ಹತ್ರ ಬಂದಾನ, ಹಂಗೆ ಬಂದಿಲ್ಲ ಸರ್. ಆ ರೀತಿ ಬದುಕಬೇಕು. ಈ ಭೂಲೋಕದಲ್ಲಿ ಎಷ್ಟು ದಿನ ಬದುಕ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಹೌದು ಸರ್. ಇರುವಷ್ಟು ಕಾಲ ನಾವು ಅಣ್ಣ ತಮ್ಮಂದಿರಂತೆ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬದುಕಬೇಕು. ಕಾರಣ ಇವತ್ತು ಮುಂಜಾನೆ ಎದ್ದ ಕೂಡಲೇ ನಾವು ನೋಡೋದು ಕೆಲವೊಮ್ಮೆ ಇಸ್ಮಾಯಿಲ್ ಆಗಿರ್ಬೋದು, ಶಿವಾನಂದ್ ಆಗಿರ್ಬೋದು, ಅಬ್ದುಲ್ಲಾ ಆಗಿರ್ಬೋದು, ಇನ್ನು ಮಹೇಶ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಮನುಷ್ಯರೆಲ್ಲರೂ ಕೂಡ ಎಲ್ಲರೂ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬದುಕುವಾಗ ಅದಕ್ಕೊಂದು ಚಂದ ಇರ್ತದೆ, ಅದಕ್ಕೊಂದು ಸಂತೋಷ, ಖುಷಿ ಇರ್ತದೆ. ನಮ್ದು ಇವರು ಹೊಲ ಸರ್, ಜೊತೆಗೆ ಸರ್. ಇಲ್ಲೇ ಸರ್, ಊರಲ್ಲ ಜೊತೆಗೆ ಎಲ್ಲ ಹತ್ತಿರ ಇರುತ್ತೆ. ಆ ಪ್ರೀತಿಯ ಸಂತೋಷ ಎಷ್ಟು ಕಾಲ ಇರ್ತದೆ ಆ ತನಕ ನೆಮ್ಮದಿ ಇರ್ತದೆ. ನಮ್ಮ ಮಕ್ಕಳಿಗೆ ಕೂಡ ಅದೇ ನಾವು ಕಲಿಸ್ಲಿಕ್ಕೆ. ಮದುವೆ ಆಗಿದೆಯಾ? ಇಲ್ಲ ಸರ್, ಇನ್ನು ಆಗ್ಬೇಕಲ್ಲ. ಇನ್ನು ಆಗ್ಬೇಕು ಸರ್. ಈ ವರ್ಷ ಆಗ್ತದೆ. ನೋಡಿ ಎಲ್ಲ ಆಗಿದೆ ಇನ್ನು? ಎಲ್ಲ ಸರ್, ನೋಡ್ತಾ ಇದೀವಿ ಸರ್. ಎಷ್ಟು ವಯಸ್ಸು ಐತೆ ಈಗ? ಸರ್ ನಮಗೀಗ 30 ವರ್ಷ ಸರ್. ರೆಡಿ ಆಯ್ತು, ಟೈಮ್ ಐತೆ ಈಗ? ಹ್ಞೂ ಸರ್. ಇನ್ನು ಒಳ್ಳೆ ಮದುವೆ ಎಲ್ಲ ಆಗ್ಬೇಕೀಗ? ಹ್ಞೂ ಸರ್. ನಿಮಗೆ ಇದು 2 ಎಕರೆ ಮಾತ್ರ ನಿಮ್ಮ ಸ್ವಂತ ಅಲ್ಲ? ಇದು ಸ್ವಂತ ಸರ್. ಇದು ನಮ್ಗೆ ಎಕ್ಸ್ಟ್ರಾ ಬೇರೆ ಏನಾದರೂ? ಬೇರೆ ಇಲ್ಲ ಸರ್. ಬೇರೆ ಕೃಷಿ ಏನೋ ಮಾಡಿದ್ದೀರಾ? ಬೇರೆ ಕೃಷಿ ಬೇರೆ ಅವೆಲ್ಲ ಲವಣಿ ಹಿಡ್ಕೊಂತೀವಿ ಸರ್. ಹಿಡ್ಕೊಂಡಿದ್ದೀರಾ? ಗುತ್ತಿಗೆ ಹಿಡ್ಕೊಂಡಿದ್ದೀರಾ ಸರ್? ನಮ್ದು ಇದಿಷ್ಟೇ ಸರ್. ಓಕೆ 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 ಓಕೆ. ಬೇರೆ ಏನು ವ್ಯಾಪಾರ ಮಾಡ್ತಾ ಇದ್ದೀರಿ? ಬೇರೆ ವ್ಯಾಪಾರ ಏನಿಲ್ಲ ಸರ್. ಆಕಳ ಇದೆ ಸರ್. ಆಕಳಿದೆ? ಆಕಳ ಎತ್ತು ಬೇಸಾಯ ಮಾಡ್ತೀವಿ ಸರ್. ಎಷ್ಟು ಆಕಳಿದೆ ಸರ್? ಒಂದು 6 ಆಕಳ ಇದೆ ಸರ್. ಹಾಲು ಏನು ಮಾಡ್ತೀವಿ? ಹಾಲಿಲ್ಲ, ಡೈರಿಲ್ಲ. ಡೈರಿ ಹೇಗೆ? ಅದು ಆಕಳೆಲ್ಲ ಈಗ ಚೆನ್ನಾಗಿ? ಚೆನ್ನಾಗಿ ಸರ್. ಆಕಳನ ಬೇಸ್ ಸರ್ ನಮಗೆ. ಇದಕ್ಕಿನ್ನೂ ಅದೇ ಬೆಸ್ಟ್ ಸರ್. ಅದೇ ಬೆಸ್ಟ್. ಒಂದೊಂದು ಆಕಳ ಎಷ್ಟು ಕೊಡ್ತದೆ ದಿನಕ್ಕೆ? ಎಷ್ಟು ಲೀಟರ್ ಹಾಲು ಕೊಡ್ತದೆ ಸರ್? ಈಗ ನಮಗೊಂದು ಡೈಲಿ ಒಂದು 30 ಲೀಟ್ರ್ ಆಗುತ್ತೆ ಸರ್. ಚೆಂಜಲೆ ಬೆಳಗ್ಗೆ ಸೇರಿ, ಬೆಳಗ್ಗೆ ಸಾಯಂಕಾಲ ಸೇರಿ. ಒಂದು ಹೊತ್ತಿಗೆ 15 ಲೀಟ್ರ್, 13-14 ಒಂದು ಇದಕ್ಕೆ ಒಂದು ಆಕಳ? ಇಲ್ಲ ಸರ್, ಎಲ್ಲ ಆಕಳ ಟೋಟಲ್ ಸೇರಿ ಸರ್. ಅದ್ರ ಕೂಡ 30 ಬರ್ತದೆ, 30 ಲೀಟರ್ ಅಲ್ವಾ? ಅದೇ ಸರ್ ಜೀವನ ನಡೆಸಕ್ಕೆ ಅವ್ರ ದಾರಿ ಅಂದ್ರೆ. ಅದೊಂದು ದಾರಿ. ಕಾರಣ ಒಂದು ವರದಾನ. ಅದೇ ಸರ್. ಲೀಟ್ರಿಗೆ 33 ರೂಪಾಯಿ ಕೊಡ್ತಾರೆ. 33 ರೂಪಾಯಿ ಅವ್ರು ಕೊಡ್ತಾರೆ. ಮತ್ತೆ ಅದು 5 ರೂಪಾಯಿ ಬೀಳುತ್ತೆ ಸರ್. ಬೇರೆ ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ಕಡೆಯಿಂದ
ಎಕ್ಸ್ಟ್ರಾ ಒಂದು ಇದು ಮಾಡಿ ಹ್ಞೂ ಸರ್ ಎಕ್ಸ್ಟ್ರಾ ಕೊಡ್ತಾರೆ ಸರ್ 5 ರೂಪಾಯಿ 5 ರೂಪಾಯಿ ಗೌರ್ಮೆಂಟ್ ಗೌರ್ಮೆಂಟ್ ಕಡೆ ಕೊಡ್ತಾರೆ. ಅದು ರೈತರಿಗೊಂದು ಸಹಾಯ. ಹ್ಞೂ ಸರ್ ಸಹಾಯಧನ. ರೈತರಲ್ವ ನಮ್ಮ ಈ ಭೂಮಿಯ ಈ ನಾಡಿನ ಒಂದು ಜೀವ ಅಂತ ಹೇಳಿದ್ರೆ ರೈತರು. ರೈತರಲ್ಲೇ ಇದ್ರೆ ಶ್ರೀಮಂತರಲ್ಲೇ ಹೇಗೆ ಊಟ ಮಾಡ್ತಾರೆ, ಹೇಗೆ ತಿಂತಾರೆ. ಈಗ ನಮ್ಮೂರಲ್ಲಿ ನೋಡಿ ನಾವು ಇದನ್ನು ಫೇಸ್ ಮಾಡಿ ತಿನ್ನಲಿಕ್ಕೆ ಮಾತ್ರ ಗೊತ್ತಿದೆ. ಹ್ಞೂ ಸರ್. ಕಾರಣ ಒಂದು ಕಡೆ ಸಿಟಿಯಲ್ಲಿ IT BT ಅದು ಕೂಡ ಅಗತ್ಯ ಇಲ್ಲಿ. ಆ ರೀತಿ ಇರುವಾಗ ಒಂದು ಹೊಟ್ಟೆ ತುಂಬಬೇಕಾದ್ರೆ ಇಲ್ಲಿ ರೈತರು ದುಡಿಬೇಕು, ಕಷ್ಟಪಡಬೇಕು. ಹೌದು ಸರ್ ಹೌದು. ರಾತ್ರಿ ಹಗಲು ಕಷ್ಟಪಡಬೇಕು. ಮತ್ತು ನಮ್ಮ ಕರ್ನಾಟಕದ ಮಣ್ಣು ಅಂತ ಹೇಳಿದರೆ ಒಂದು ಫಲವತ್ತತೆ ಇರುವ ಮಣ್ಣು. ಇಲ್ಲಿ ಎಲ್ಲ ಕೂಡ ಸಿಗ್ತದೆ. ಹೌದು ಸರ್ ಹೌದು. ಮೀನು ಬೇಕಾದರೆ ಮೀನು ಒಂದು ಕಡೆಯಲ್ಲಿ, ಸಮುದ್ರ ಏನೆಲ್ಲ ಬೆಳೆಸ ಈಗ ಅಲ್ಲಿ ಬರುವಾಗಲೇ ಇಲ್ಲಿ ಮೀನು, ಡ್ಯಾಮ್ನಲ್ಲಿ ಮೀನು. ಇಲ್ಲಿ ನೋಡಿದರೆ ಎಲ್ಲ ರೀತಿಯ ಕೃಷಿಗಳು, ಜೋಳ, ರಾಗಿ, ಭತ್ತ, ಮತ್ತೊಂದು ಕಡೆಯಲ್ಲಿ ಕಬ್ಬು, ಹೀಗೆ ಕಲ್ಲಂಗಡಿ, ಮಾವು. ಈ ಕರ್ನಾಟಕ ಎಂಬುದೇ ಒಂದು ಪ್ರಪಂಚ ಇದ್ದಾಗೆ. ಹೌದು ಸರ್ ಹೌದು. ಇಲ್ಲಿ ಸಿಗೋದು ಏನು ಕೂಡ ಇಲ್ಲ. ಹೌದು ಸರ್ ಎಲ್ಲ ಕೂಡ ಇಲ್ಲ. ಇಲ್ಲಿ ಮಾಡಿದ್ರೆ ಎಲ್ಲ ಐತೆ ನೋಡಿ ಸರ್. ಎಲ್ಲ ಈ ಕರ್ನಾಟಕದಲ್ಲಿದೆ. ಯಾವ ರಾಷ್ಟ್ರಕ್ಕೂ ಹೋಗ್ಬೇಕಿಲ್ಲ, ಯಾವ ಅಬ್ರೋಡ್ಗೆ ಹೋಗ್ಬೇಕಂತೆಲ್ಲ. ಈಗ ಸ್ವಲ್ಪ ಸುಖದಿಂದ ಬದುಕ್ತಾ ಇರುವವರು ನಾವೇ ಕರ್ನಾಟಕದವರು. ಹೌದು ನೋಡಿ, ಅಲ್ಲಿ ಕೆಲವು ಕಡೆ ಯುದ್ಧ, ದೊಡ್ಡ ದೊಡ್ಡ ಶ್ರೀಮಂತರು ಆ ಕಡೆ ಹೋದವರಿಗೆ ಈ ಕಡೆ ಬರ್ಲಿಕ್ಕೆ ಆಗಲ್ಲ, ಈ ಕಡೆ ಇದ್ದವರಿಗೆ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಎಷ್ಟು ಕಷ್ಟದಲ್ಲಿದ್ದಾರೆ. ಸ್ವಲ್ಪ ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಕೃಷಿ ಮಾಡಿ ಕಷ್ಟಪಟ್ಟು ಬದುಕ್ತಾ ಇರುವವರು ನಮ್ಮ ರೈತರು ಮಾತ್ರ. ಏನಿದ್ರು ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟಪಟ್ಟು ದುಡಿತಾರೆ. ಹ್ಞೂ ಸರ್. ಮೈ ಮುರಿದು ದುಡಿದು ಸಾಯಂಕಾಲ ಆರಾಮಾಗಿ ಟೀ ಕುಡಿದು ಒಂದೊತ್ತು ಊಟ ಮಾಡಿ ಬಾಲಕ್ ಬಿಡ್ತಾರೆ. ಯಾವ ಚಿಂತೆ ಇಲ್ಲ, ಟೆನ್ಷನ್ ಇಲ್ಲ. ಯಾವುದಿಲ್ಲ. ಕೋಟ್ಯಾಧಿಪತಿಗಳಿಗೆಲ್ಲ ಟೆನ್ಷನ್, ಸಾಲ, ತಲೆಬಿಸಿ. ಅಲ್ಲಿ ಕಾವಲು ನಿಲ್ಬೇಕು, ಇಲ್ಲಿ ಕಾವಲು ನಿಲ್ಬೇಕು. ನಮಗಿಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದು ನೋಡಿದೆ ಯಾವ ಟೆನ್ಷನ್ ಇಲ್ಲ. ಮನೆ ಹೊರಗೆ ಬಂದು ಮಲಗ್ತಾರೆ. ಆರಾಮ್ ಸರ್. ನಮ್ಮೂರಲ್ಲಿ ಬೀಗ ಹಾಕೊಂಡು ಒಳಗೆ ಮಲಗಬೇಕು. ಹೊಲದಲ್ಲಿ ಕೂಡ ಮಲ್ಕೊಂತಾರೆ. ಹೊಲದಲ್ಲಿ ಮನೆಗೆ ಹೋಗ್ಬೇಕನ್ನೋದು ಏನಿಲ್ಲ, ಹೊಲದಲ್ಲೇ ಮಲ್ಕೊಂತಾರೆ. ನಿದ್ದೆ ಎಲ್ಲಿ ಬರುತ್ತೆ ಸಾಕನ್ನ ಅಷ್ಟೇ, ಎಲ್ಲಿ ಬೇಕಾದ್ರೂ ಮಲಗ್ತೇವೆ. ಎಲ್ಲಿ ಬೇಕಾದ್ರೂ ಮಲ್ಕೊ. ನಮ್ಮೂರಲ್ಲಿ ಚಿಲಕ ಒಂದು ದಿನ ರಾತ್ರಿ ಮಲಗುವಾಗ ಚಿಲಕ ಹಾಕ್ಲಿಕ್ಕೆ ಮರೆತು ಬಿಟ್ರೆ ಬೆಳಿಗ್ಗೆ ರಾದಂತ ಅಯ್ಯೋ ರಾತ್ರಿ ಚಿಲಕ ಹಾಕ್ಲಿಲ್ಲ, ಯಾರೋ ಬಂದು ಹಾಗೆ ಹೀಗೆ ಭಯಂಕರ ಟೆನ್ಷನ್. ಇಲ್ಲಿ ಆಗಿಲ್ಲ. ಇಲ್ಲಿ ಆರಾಮಾಗಿ ಮನೆ ಹೊರಗೆ ಮಲಗ್ತಾರೆ, ಗದ್ದೆಯಲ್ಲಿ ಮಲಗ್ತಾರೆ, ರಸ್ತೆಯಲ್ಲಿ ಮಲಗ್ತಾರೆ. ಒಂದು ಬಿಂದಾಸ್ ಜೀವನ. ಹೌದೌದು. ಕಾರಣ ಹೆದರಿಕೆ ಇಲ್ಲದೆ ನೆಮ್ಮದಿಯಿಂದ ನೆಮ್ಮದಿ ನೆಮ್ಮದಿ. ಇದೆಲ್ಲ ಕಾಣಬೇಕಾದ್ರೆ ಉತ್ತರ ಕರ್ನಾಟಕ, ಈ ಗ್ರಾಮಗಳು, ಈ ಹಳ್ಳಿಗಳು, ಇಲ್ಲಿನ ಈ ಮುಗ್ಧ ಮನುಷ್ಯರು, ಇವರೊಂದಿಗೆ ಬೆರೆಯುವಾಗ, ಇವರೊಂದಿಗೆ ಮಾತಾಡುವಾಗ, ಇವರೊಂದಿಗೆ ಸೇರುವಾಗ ನಮಗೆ ಇದರ ನಿಜವಾದ ಟೇಸ್ಟ್ ಗೊತ್ತಾಗ್ತದೆ. ತುಂಬ ಖುಷಿ ಆಯಿತು. ನಾವೀಗೆಲ್ಲ ಹಳ್ಳಿಗಳಲ್ಲಿ ಹೋಗುವಾಗ ಕೂಡ ಅದು ಕಾಣ್ತಾ ಇರ್ತದೆ ಆ ಒಂದು ಸಂತೋಷ, ಆ ಒಂದು ಖುಷಿ ಎಲ್ಲ. ನಿಮ್ಮನ್ನು ಕೂಡ ಕಂಡು ತುಂಬ ಖುಷಿ ಆಯಿತು. ಒಂದೇ ಮಾತಿಗೆ ಬರ್ತಿದ್ದೀನಿ ಮಾವ, 2 ನಿಮಿಷ ಅವ್ರನ್ನ ಹೊಲ್ದಾಗ ಬರಕ್ಕೆ ಹೇಳಿ ಬರ್ತೀನಿ ಅಂತ ಅಂದೆ. ಹಂಗಾಗಿ ಒಂದೇ ಮಾತಿಗೆ ಬಂದ್ರು. ದೊಡ್ಡಪ್ಪ ಅವ್ರದಾ? ಅದು ನಮ್ಮ ದೊಡ್ಡಪ್ಪ ಸರ್. ಏನು ಹಾಕಿದ್ದಾರೆ ಇದು? ಕಬ್ಬು. ಕಬ್ಬು ಹಾಕಿದಾರಲ್ಲ. ಹ್ಞೂ ಸರ್. ಇದು ಎಷ್ಟು ಟೈಮಲ್ಲಿ ತೆಗೆದು? 1 ಇಯರ್ ಬೇಕು. 1 ಇಯರ್ ಬೇಕಿದು ಸರ್. 1 ವರ್ಷ ಸರ್. ಅದು ಬೆಳೆ 1 ವರ್ಷ ಕಷ್ಟಪಟ್ಟರೆ ಅದು ಪೇಲ ಸರ್. ಬೆಳೆದೆ. ಈಗ ಇಲ್ಲಿಗೆ 5 ತಿಂಗಳು ಸರ್ ಕಬ್ಬಿದ್ದ. ಇದಕ್ಕೆ ನೀವು 2 ಎಕರೆಗೆ ಇದಾಕ್ಲಿಕ್ಕೆ ಎಷ್ಟು ಖರ್ಚಾಗಿದೆ ನಿಮಗೆ ಸರ್? ಇದಕ್ಕೆ ಈಗ ಒಂದು 3 ಲಕ್ಷ ಬಂದಿರ್ಬೋದು ಸರ್. 3 ಲಕ್ಷ ಬಂದಿರ್ಬೋದು. 2 ಒಟ್ಟಿಗೆ ಸೇರಿ? ಎಲ್ಲ ಒಟ್ಟಿಗೆ ಸೇರಿ ಸರ್. 2 ಸೇರಿ ಎಷ್ಟು ಪಡಿಬೋದು ಕಷ್ಟಪಟ್ಟರೆ 1 ವರ್ಷ? ಸರ್ ಅದು ಈ ದಾಳಂಬ್ರಿ ಇದರಲ್ಲಿ ಪಪ್ಪಾಯಲ್ಲಿ ಸರ್ ಈಗ ಒಂದು 3 ಕಟಾವಿಗೆ ಈಗ ಒಂದು 1.5 ಲಕ್ಷ ಬಂದ. 1.5 ಲಕ್ಷ ಬಂದಿದೆ ಸರ್. ಇನ್ನು ಇದರಲ್ಲಿ ಸರ್ ಅದರಲ್ಲಿ ಹೇಳಕ್ಕಲ್ಲ ಸರ್, ಕೋಟಿನೂ ಬೆಳಿಬೋದು, ಏನಿಲ್ಲದಂಗೆ ಆಗ್ಬೋದು ಸರ್. ಹೇಗೆ ರೈತರ ಜೀವನ ಎಲ್ಲ ಅವನ ದೇವರ ಮೇಲೆ ಭರವಸೆ ಮಾಡಿಕೊಂಡು ಹಾಕಿಬಿಡೋದು. ಹ್ಞೂ ಸರ್. ಯಾವಾಗ ಯಾವ ರೇಟ್ ಇರ್ತದೆ ಅಂತ ಗೊತ್ತಾಗಲ್ಲ, ಪ್ರಕೃತಿ ಏನು ಹೇಳ್ತದೆ ಗೊತ್ತಾಗಲ್ಲ. ಮಳೆ ಜಾಸ್ತಿ ಬಂದ್ರೆ ತೊಂದರೆ, ಮಳೆ ಕಡಿಮೆ ಬಂದ್ರೆ ತೊಂದರೆ. ಅದರದ್ದೇನು ನೆಚ್ಚಿಗಿಲ್ಲ ಸರ್. ಇದಂತೂ ಈಗ ನಾವು ಹಾಕಿರೋ ಬಂಡವಾಳಕ್ಕೆ ಬರುತ್ತೆ ಸರ್. ಅದು ಬರ್ಸ್ತಾ ಇದೆ. ಬರುತ್ತೆ ಸರ್. ಇನ್ನೊಂದು 2-3 ಕಟ್ಟೆ ಹೋಗಿ ನಾವು ಮಾಡಿದ ಖರ್ಚೆಲ್ಲ ಬರುತ್ತೆ ಸರ್. ಮೊದಲದು ಗೊತ್ತಲ್ಲ ಸರ್. ಹೌದೌದು. ಈಗಿನ ನಂತರ ಚೆನ್ನಾಗಿ ಬಂದ ಸರ್. ಇನ್ನೂ ಕೂಡ ಚೆನ್ನಾಗಿ ಬರ್ತಿದೆ. ಒಳ್ಳೆ ಮನಸ್ಸಿನವರಿಗೆ, ಒಳ್ಳೆ ಕಷ್ಟಪಡುವವರಿಗೆ, ದುಡಿಯುವವರಿಗೆ ದೇವರು ಯಾವತ್ತೂ ಕೂಡ ಚೆನ್ನಾಗಿ ಮಾಡ್ತಾರೆ. ಕೆಲವೊಮ್ಮೆ ಕಷ್ಟಗಳಿರ್ತದೆ. ಪ್ರಪಂಚ ಅಂತ ಹೇಳಿದ್ರೆ ಹಾಗೆಲ್ಲ. ಒಂದು ಬದುಕು ಅಂತ ಹೇಳಿದ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಒಮ್ಮೆ ಮೇಲಿರ್ತೇವೆ, ಒಮ್ಮೆ ಕೆಳಗಿರ್ತೇವೆ. ಅದು ಪ್ರಪಂಚದ ಒಂದು ಇದು ಹಾಗೆ. ನಾವು ಮಾಡಿದ ಖರ್ಚಿಗೇನು ಸರ್ ಇನ್ನೊಂದು 2 ಕಟಾವಿಗೆ ಮುಂಬಿಡು ಸರ್ ಎಲ್ಲ ಖರ್ಚು ನಾವು ಮಾಡಿದ್ದು. ಅದಕ್ಕಿಂತ ಜಾಸ್ತಿ ಬರಲಿ.
ಹ್ಞೂ ಸರ್ ಅಷ್ಟಂದ್ರೂ ಬರುತ್ತೆ ಸರ್ ಮುಂದೆ ಅದು ಮತ್ತೆ ಬೆಳೆ ಮತ್ತೆ ಮುಂದೆ ಸರ್ ದೇವರು ನಿಮಗೆ ಚೆನ್ನಾಗಿ ಇಟ್ಕೊಂಡು ನೀವು ಇದು ಶಾಲೆಯಲ್ಲಿ ಏನು ಕಲ್ತಿದ್ದೀರಿ? ಸರ್ ನಾವು SLC ಮುಗಿಸಿದ್ವಿ. SLC ಮುಗಿಸ್ತೀವಿ. ನೀವು ಇಸ್ಮಾಯಿಲ್ ನಾವು 3ನೇ ತರಗತಿ. 3ನೇ ತರಗತಿಯಾ? ಹಾಂ. ಅವಾಗೆಲ್ಲ ಹೊಲದಲ್ಲೇ ಕೆಲಸ ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಬರ್ತಿದ್ದಾರಲ್ಲ ಬರ್ತಾ ಇದ್ದಾರೆ ಈಗ. ಇದಕ್ಕೆ ಸ್ಕೂಲ್ಗೆ ಶಾಲೆ ಮದ್ರಸ ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಬೇಕು. ಹೋಗ್ತಾರೆ, ಒಳ್ಳೆ ಕಲಿಬೇಕು ಮಕ್ಕಳು. ಎರಡಕ್ಕೂ ಹೋಗ್ತಾರೆ, ಹಾಂ. ಮದ್ರಸೆ ಶಾಲೆ ಎರಡು ಹೋಗ್ತಾರೆ. ಒಳ್ಳೆ ಡಿಗ್ರಿ ಇದೆಲ್ಲ ಮಾಡಲಿ, ಅದರೊಟ್ಟಿಗೆ ಇದು ಕೂಡ ಸೈಡಲ್ಲಿ ಕಲೀಲಿ. ಎರಡು ಕೂಡ ಬೇಕು. ಹೌದು ಬೆವರು ಸುರಿಸಿ ಕಷ್ಟಪಡಲಿಕ್ಕೆ ಬೇಕು. ಬೆವರು ಸುರಿಸಿ ಕಷ್ಟಪಡದಿದ್ರೆ ನೋಡಿ, ಈಗ ಈ ಹಳ್ಳಿಗಳಲ್ಲಿರುವವರಿಗೆ ಶುಗರ್ ಪ್ರೆಷರ್ ಏನಿಲ್ಲ. ನಮ್ಮೂರಲ್ಲಿ ಒಂದೊಂದು ಮನೆಯಲ್ಲಿ ಒಂದಿಬ್ಬರು ಪೇಷಂಟ್ ಗ್ಯಾರಂಟಿ ಶುಗರ್ ಪ್ರೆಷರ್. ನಮ್ಮ ರೈತರಲ್ಲಿ ಅಷ್ಟೊಂದು ಶುಗರ್ ಇಲ್ಲ. ಕಾರಣ ಬೆಳಿಗ್ಗೆ ಬೆಳ್ಳಂಬೆಳಿಗ್ಗೆ ಸುಪ್ರಭಾತ ಎದ್ದು ಕೆಲಸಕ್ಕೆ ಬರ್ತಾರೆ, ಸಾಯಂಕಾಲವರೆಗೆ ಈ ಬಿಸಿಲಲ್ಲಿ ಒಣಗಿಕೊಂಡು ಕಷ್ಟಪಟ್ಟು ದುಡಿತಾರೆ. ಶುಗರ್ ಅನ್ನೋದಿಲ್ಲ, BP ಅನ್ನೋದಿಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ರೋಗ ಅನ್ನೋದು ಕಮ್ಮಿನೇ. ಕಷ್ಟಪಟ್ಟು ದುಡಿದು ಬೆವರು ಸುರಿಸಿದ್ರೆ ಯಾರಿಗೆ BP ಬರ್ತದೆ, ಯಾರಿಗೆ ಶುಗರ್ ಬರ್ತದೆ? ಏನು ಬರಲ್ಲ. ಈಗ AC ಒಳಗೆ ಕೂತ್ಕೊಂಡು ಈಗ ಕೆಲಸ ಮಾಡುವವರಿಗೆ ಕಂಪ್ಯೂಟರ್ ಮುಂದೆ ಊಟ ಮಾಡ್ಬೇಕು ಅನ್ನೋದೇನಿಲ್ಲ. ಯಾವ್ದು ಸಿಗುತ್ತೆ ಅದು ಕರೆಕ್ಟ್. ಅದೇ ಚಿಕನೇ ಬೇಕು, ಮಟನೇ ಬೇಕು, ಅದೇ ಬೇಕು, ಅದೇನು ಯಾವ್ದು ಇಲ್ಲ. ಎಲ್ಲ ಅನ್ನ ಸಾಂಬಾರ್ ಇದ್ರೆ ಆರಾಮ್ ತಿಂದು ಬಿಡ್ತಾರೆ. ಇದು ನಮ್ಮ ಶಿವಾನಂದ್ರವರು. ನಿನ್ನೆಷ್ಟೇ ಕಟಾವಾಯಿತು, ತುಂಬ ಇತ್ತು ಸರ್, ತುಂಬ ಇತ್ತು ಸರ್. ಇರೋದ್ರಲ್ಲೇ ಇನ್ನು ಕೂಡ ಎಲ್ಲ ತೆಗಿತಾ ಇದ್ದಾರೆ. ನಮಗೆ ಅವರ ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಅವರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಬೆಳೆಸಿದ ತೋಟದಿಂದ ನಮಗೆ ಕೂಡ ತುಂಬ ಇತ್ತು ಸರ್. ನಿನ್ನೆ ಕಟಾವ್ ಆಗ್ಬಿಡತ್ತೆ, ಭಾಳ ಇತ್ತು ಸರ್. ಪರವಾಗಿಲ್ಲ, ಸಾಕು ಸಾಕು ಬಿಡಿ, ತುಂಬ ಬೇಕಂತ ಇಲ್ಲ. ನೀವು ಪ್ರೀತಿಯಿಂದ ಈ ಮಾತಾಡ್ತಿರಲ್ಲ, ಅದಕ್ಕಿಂತ ತುಂಬ ಖುಷಿ ಹೇಳ್ಬಿಡಿ. ಇಲ್ಲ ಸರ್, ತುಂಬ ಇತ್ತು ಸರ್. ಅದು ನಿನ್ನೆ ಬಂದುಬಿಟ್ಟಿದ್ರು ಸರ್. ತೋಟ ನೋಡೋಕೆ ಒಂದು ಚಂದ ಇತ್ತು. ಪರವಾಗಿಲ್ಲ, ಇನ್ನೊಮ್ಮೆ ಆದಾಗ ಇಸ್ಮಾಯಿಲ್ ಇಲ್ಲಿ ಫುಲ್ ಇನ್ನೊಮ್ಮೆ ಕಟಾವು ಮಾಡಿಕ್ಕೆ ಟೈಮ್ ಆದಾಗ ಕರೀರಿ, ಆಗ ನಾವು ಬರ್ತೇವೆ, ನೋಡ್ಬೇಕು. ಓ ಚೆನ್ನಾಗಿ ಬೆಳೆದಿದೆ, ಚೆನ್ನಾಗಿ ಬರ್ರಿ ಸರ್. ನಮ್ಮ ಶಿವಾನಂದರವರು ಪ್ರೀತಿಯಿಂದ ಕೊಡ್ತಾ ಇರೋ ಉಡುಗೊರೆ. ಹ್ಞೂ ಸರ್. ಹೂವಿನಡಗಲಿ ತಾಲೂಕಿನ ನಮ್ಮ ಮುದ್ದಿನೂರು ಪಕ್ಕದಲ್ಲಿರುವ ನಮ್ಮ ಶ್ರೀ ಶಿವಾನಂದರವರ ತೋಟದಲ್ಲಾಗಿದೆ ಇರೋದು. ಅವರು ಮತ್ತು ಅವರ ಫ್ರೆಂಡ್ಸ್ ಆಗಿರುವ ನಮ್ಮ ಫ್ರೆಂಡ್ ಆಗಿರುವ ಇಸ್ಮಾಯಿಲ್ ರವರಿದ್ದಾರೆ. ಅವರ ತೋಟ ಎಲ್ಲ ಸಂದರ್ಶನ ಮಾಡಿದೆವು. ತುಂಬ ಖುಷಿಯಾಯಿತು. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಅವರು ದಿನರಾತ್ರಿ ಕಷ್ಟಪಟ್ಟು ಬೆಳೆಸಿದಂತಹ ತೋಟ ಎಲ್ಲ ಸಂದರ್ಶನ ಮಾಡಿದೆವು. ಇಲ್ಲಿ ಪಪ್ಪಾಯ ತೋಟ ಮತ್ತು ದಾಳಿಂಬರಿ ತೋಟ, ದಾಳಿಂಬರಿ ಏನು ಆಗಬೇಕಷ್ಟೆ. ಅವರೊಂದಿಗೆ ಅದಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿಯ ಮಾತುಗಳು ಅದೆಲ್ಲ ಕೇಳುವಾಗ ತುಂಬ ಖುಷಿಯಾಯಿತು. ತುಂಬ ಹೊತ್ತು ಮಾತಾಡಿದೆವು, ತುಂಬ ಖುಷಿಯಾಯಿತು. ದೇವರು ಅವರಿಗೆ, ಅವರ ತೋಟಕ್ಕೆ ಇನ್ನಷ್ಟು ಸಮೃದ್ಧಿ, ಸಂತೋಷ, ನೆಮ್ಮದಿ, ಖುಷಿ, ಆರೋಗ್ಯವನ್ನು ಕರುಣಿಸಲಿ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಹ್ಞೂ ಸರ್, ಬರ್ತೇವೆ. ಹ್ಞೂ ಸರ್.